ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಬೇಲಿಯ ಎದ್ದು ಹೊಲ ಮೈದಂತಾದ ನೀಟ್ ಕೇಸ್ ಕತೆ, ಪೇಪರ್ ಲೀಕ್ನ ಮಹಾ ಮಾಸ್ಟರ್ ಮೈಂಡ್ ಪತ್ತೆ. ಯಾರು ಗೊತ್ತಾ ಈ ಮಹಿಳೆ? ಪ್ರಶ್ನೆ ಪತ್ರಿಕೆ ತಯಾರಿಸಿದ ಟೀಚರೇ ಲೀಕ್ ಮಾಡಿದ್ರು. ಸಿಬಿಐ ಬಲೆಗೆ ಬಿದ್ದ ಮತ್ತೊಬ್ಬ ಶಿಕ್ಷಕಿ. 23 ಲಕ್ಷ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರನ್ನ ಹಿಡೆಮುರಿ ಕಟ್ಟಲು ಈಗ ಸಿಬಿಐ ಮುಂದಾಗಿದೆ. 10 ರಿಂದ 12 ಲಕ್ಷಕ್ಕೆ ಡೀಲ್ ಆಗಿತ್ತಂತೆ ನೀಟ್ ಯುಜಿ ಪತ್ರಿಕೆಯ ಈ ಜಾಲ. ದೇಶದ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಯುಜಿ 2026 ಪೇಪರ್ ಲೀಕ್ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಮಹಾರಾಷ್ಟ್ರದ ಪುಣೆಯ ಹಿರಿಯ ಬೋಟನಿ ಶಿಕ್ಷಕಿ ಮನೀಷಾ ಗುರುನಾಥ್ ಮಂಡಾರೆ ಅವರನ್ನ ಬಂಧಿಸಿದೆ. ತನಿಖಾ ಸಂಸ್ಥೆಯ ಪ್ರಕಾರ ಮನೀಷಾ ಮಂಡಾರೆ ಈ ಪೇಪರ್ ಲೀಕ್ ಜಾಲದ ಪ್ರಮುಖ ಸಂಚುಕೋರರಲ್ಲಿ ಒಬ್ಬರು ಎಂದು ಶಂಕಿಸಲಾಗಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಬಹಿರಂಗವಾದ ಘಟನೆ ಇಡೀ ರಾಷ್ಟ್ರವನ್ನೇ ಬೆರಗುಗೊಳಿಸಿದೆ. ಇಲ್ಲಿಯವರೆಗೆ ಹೊರಗಿನ ಗುಂಪುಗಳು ಹಾಗೂ ಕೆಲ ಗ್ಯಾಂಗ್ಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ದುಷ್ಕೃತ್ಯವು ಈಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಆಳಕ್ಕೂ ತಲುಪಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಿಜವಾದ ಮೂಲ NTA-ಯಲ್ಲಿದೆ ಎಂದು ಸಿಬಿಐ ದೆಹಲಿ ನ್ಯಾಯಾಲಯವು ಸ್ಪಷ್ಟವಾಗಿ ತಿಳಿಸಿದೆ. ತನಿಖಾ ಸಂಸ್ಥೆಯ ಈ ಹೇಳಿಕೆ ಪರೀಕ್ಷೆಯ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. NTA-ದೊಂದಿಗೆ ನೇರ ಸಂಪರ್ಕ. ಪ್ರಮುಖ ಆರೋಪಿ ಶುಭಂ ಖೈರ್ನರ್ ನೀಟ್ ಯುಜಿ ಪತ್ರಿಕೆಯನ್ನು ಪುಣೆ ಮೂಲದ ವ್ಯಕ್ತಿಯಿಂದ ಪಡೆದುಕೊಂಡಿದ್ದು, ಆ ವ್ಯಕ್ತಿಗೆ NTA ಮೂಲದೊಂದಿಗೆ ನೇರ ಸಂಪರ್ಕವಿತ್ತು ಎನ್ನುವುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಂದರೆ ಪರೀಕ್ಷೆಗೂ ಮುನ್ನವೇ ಪತ್ರಿಕೆ ವ್ಯವಸ್ಥೆಗಳಿಂದಲೇ ಸೋರಿಕೆಯಾಗಿತ್ತು ಎಂದು ಸಿಬಿಐ ನ್ಯಾಯಾಲಯಕ್ಕೆ ತಿಳಿಸಿದೆ. ವರದಿಗಳು ಹೇಳುವುದಾದರೂ ಏನು? ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ನೀಟ್ ಯುಜಿ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಹಲವಾರು ವ್ಯಕ್ತಿಗಳ ಬಂಧನ ಮಾಡಲಾಗಿದೆ. ಅಲ್ಲದೆ ಸಿಬಿಐ ಬರೀ ದುಡ್ಡಿಗಾಗಿ 23 ಲಕ್ಷ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರನ್ನ ಹಿಡೆಮುರಿ ಕಟ್ಟಲು ಈಗ ಮುಂದಾಗಿದೆ. 4 ದಿನಗಳ ಮುಂಚೆಯೇ ನೀಟ್ ಪರೀಕ್ಷೆ ಲೀಕ್. ಮೇ 5ರಂದು ನಡೆಯಬೇಕಿದ್ದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 4 ದಿನ ಮುಂಚಿತವಾಗಿಯೇ ಟೆಲಿಗ್ರಾಮ್ನಲ್ಲಿ ಸೋರಿಕೆಯಾಗಿತ್ತು. ಸಿಬಿಐ ತನಿಖೆ ಪ್ರಕಾರ 500 ರಿಂದ 600 ಪ್ರಶ್ನೆಗಳಿದ್ದ PDF ಫೈಲ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿತ್ತು. ಇದನ್ನು ಅಸಲಿ ಪ್ರಶ್ನೆ ಪತ್ರಿಕೆಗೆ ಹೋಲಿಸಿದಾಗ ಪರೀಕ್ಷೆಯಲ್ಲಿ ಕೇಳಲಾದ 180 ಪ್ರಶ್ನೆಗಳು ಅದರಲ್ಲಿ ಮ್ಯಾಚ್ ಆಗಿದ್ದವು. ಇದರಿಂದ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಲೀಕ್ ಆಗಿರುವುದು ಸಾಬೀತಾಗಿದೆ. 10 ರಿಂದ 12 ಲಕ್ಷಕ್ಕೆ ಆಗಿತ್ತಂತೆ ಡೀಲ್. ನೀಟ್ ಯುಜಿ ಪತ್ರಿಕೆ ಸೋರಿಕೆ ಜಾಲದಲ್ಲಿ ಗಣನೀಯ ಪ್ರಮಾಣದ ಹಣದ ಅವ್ಯವಹಾರ ನಡೆದಿದೆ. ಸಿಬಿಐನ ನೀಡಿದ ಮಾಹಿತಿ ಪ್ರಕಾರ ಆರೋಪಿಗಳು ಪ್ರತಿ ವಿದ್ಯಾರ್ಥಿಯೊಂದಿಗೆ 10 ರಿಂದ 12 ಲಕ್ಷ ರೂಪಾಯಿಗಳಿಗೆ ಒಪ್ಪಂದ ಮಾಡಿಕೊಂಡಿದ್ದಾರಂತೆ. ಜೈಪುರದ ಮಂಗಿಲಾಲ್ ಖಾತಿಕ್ ತನ್ನ ಮಗನಿಗೆ ಯಶ್ ಯಾದವ್ ಮೂಲದ ಪತ್ರಿಕೆಯನ್ನ ಪಡೆದಿದ್ದಾರೆ. ಕನಿಷ್ಠ 150 ಪ್ರಶ್ನೆಗಳು ನಿರ್ದಿಷ್ಟ ಕ್ವೋಷನ್ ಬ್ಯಾಂಕ್ಗೆ ಹೊಂದಿಕೆಯಾದರೆ ಮಾತ್ರ 10 ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗುವುದು ಎಂಬುದು ಷರತ್ತು ನಡೆದಿತ್ತು ಎನ್ನುವುದು ಬೆಳಕಿಗೆ ಬಂದಿದೆ. ಪ್ರಕರಣದ 5 ಪ್ರಮುಖ ಆರೋಪಿಗಳನ್ನು ಸಿಬಿಐ ಇದುವರೆಗೆ ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ. ಈಗ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲು ನೇಮಕಗೊಂಡಿದ್ದ ಪುಣೆಯ ಜೀವಶಾಸ್ತ್ರ ಶಿಕ್ಷಕಿ ಮನೀಷಾ ಗುರುನಾಥ್ ಅವರನ್ನೇ ಸಿಬಿಐ ಬಂಧಿಸಿದೆ. ಈ ಮೂಲಕ ಹಗರಣದ ತನಿಖೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಕೇರಳ ಸೇರಿದಂತೆ 7 ರಾಜ್ಯಗಳಿಗೆ ಸೋರಿಕೆಯ ಜಾಲ ಹಬ್ಬಿದೆ. ಪ್ರಶ್ನೆ ಪತ್ರಿಕೆಗಳನ್ನು ಬೇರೆ ಭಾಷೆಗಳಿಗೆ ಅನುವಾದಿಸಿದವರ ಮೇಲೂ ಸಿಬಿಐ ಕಣ್ಣಿಟ್ಟಿದೆ. ಕೆಲವು ಕೋಚಿಂಗ್ ಸೆಂಟರ್ಗಳು ಕೂಡ ಸಿಬಿಐ ರಡಾರ್ನಲ್ಲಿವೆ. ಕೇರಳದ ಪತ್ತನಂತಿಟ್ಟದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಕೆಲವು ಕೇಂದ್ರಗಳಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ವಿದ್ಯಾರ್ಥಿ ಆತ್ಮಹತ್ಯೆ. ಇದೇ ವೇಳೆ ರಾಜಸ್ಥಾನದ ಸೀಕರ್ನಲ್ಲಿ ನೀಟ್ ಪರೀಕ್ಷೆ ಬರೆದಿದ್ದ ಪ್ರದೀಪ್ ಮೇಘ್ವಾಲ್ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪರೀಕ್ಷೆ ರದ್ದಾದ ಮೇಲೆ ಮನನೊಂದು ಆತ ಈ ನಿರ್ಧಾರ ತೆಗೆದುಕೊಂಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಘಟನೆಯನ್ನ ಉಲ್ಲೇಖಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವ ರಾಹುಲ್ ಗಾಂಧಿಯವರು ಇದು ವಿದ್ಯಾರ್ಥಿಗಳ ಕೊಲೆ, ಇದಕ್ಕೆ ಸರ್ಕಾರವೇ ಹೊಣೆ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರೇ ಬಂಧನಕ್ಕೊಳಗಾಗಿರುವುದು ಇದೊಂದು ವ್ಯವಸ್ಥಿತ ಭ್ರಷ್ಟಾಚಾರ ಎಂಬುದಕ್ಕೆ ಸಾಕ್ಷಿ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಇಷ್ಟೆಲ್ಲ ಅನಾಹುತವಾದರೂ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅಥವಾ ಕೇಂದ್ರ ಸರ್ಕಾರ ಹೊಣೆ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದೆ.